ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ತಮ್ಮ ರಾಜಕೀಯ ನಿರ್ಧಾರ ಏನು ಅನ್ನೋದನ್ನ ಪ್ರಕಟ ಮಾಡ್ತಾರೆ. ಸುಮಲತಾ ಅವರ ಬಲಭಾಗಕ್ಕೆ ನಟ ದರ್ಶನ್ ಇದ್ದಾರೆ, ಎಡಭಾಗಕ್ಕೆ ಪುತ್ರ ಅಭಿಷೇಕ್ ಅಂಬರೀಶ್ ಇದ್ದಾರೆ. ಸಂಸದೆ ಸುಮಲತಾಗೆ ಈ ಇಬ್ಬರು ಸಾಥ್ ನೀಡಿದ್ದಾರೆ. ಸ್ವಾಭಿಮಾನದ ಸಮರ ಸಾರಿದ್ರು 2019ರ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅವರು. ಹಾಗಾದ್ರೆ 2024ರ ಚುನಾವಣೆ ಏನ್ ಮಾಡ್ತಾರೆ ಸುಮಲತಾ? ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಮಂಡ್ಯದಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಗೆ ಬೆಂಬಲ ಕೊಟ್ಟಂತಹ ಸುಮಲತಾ ಅವರ ರಾಜಕೀಯ ನಡೆ ಏನು ಅನ್ನೋದು ಈಗಲೂ ಕೂಡ ಸಸ್ಪೆನ್ಸ್ನಲ್ಲಿದೆ. ಕೆಲವೇ ಕ್ಷಣದಲ್ಲಿ ಅದನ್ನ ರಿವೀಲ್ ಮಾಡ್ತಾರೆ ಸಂಸದೆ ಸುಮಲತಾ. ಯಾವ ನಿರ್ಧಾರಕ್ಕೆ ಬರ್ಬೋದು, ಅವರ ಮುಂದಿರುವಂತಹ ಆಯ್ಕೆಗಳೇನು ನೋಡ್ತಾ ಹೋಗೋದಾದ್ರೆ, ಒಂದು ಜೆಡಿಎಸ್ಗೆ ಬೆಂಬಲ ಕೊಡೋದು ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಅವರ ಈಗಾಗಲೇ ಸ್ಪರ್ಧೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರ ಪರ ಪ್ರಚಾರ ಮಾಡೋದು, ಅಥವಾ ಸೆಡ್ ಹೊಡೆದು ಪಕ್ಷೇತರರಾಗಿ ಕಂಟೆಸ್ಟ್ ಮಾಡೋದು. ಇವೆರಡೂ ಬೇಡ ಅಂತ ತಟಸ್ಥರಾಗಿ ಉಳಿದು ಬಿಡ್ತಾರ? ಗೊತ್ತಿಲ್ಲ ಸುಮಲತಾ ಅವರ ಅಂತಿಮ ನಿರ್ಧಾರ ಏನು ಅಂತ. ಈಗಾಗಲೇ ಅವರೇ ಕೊಟ್ಟಂತಹ ಹೇಳಿಕೆಯ ಪ್ರಕಾರ ತುಂಬ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದೀನಿ, ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, ಅದನ್ನು ಮಂಡ್ಯದಲ್ಲಿಯೇ ಕಾರ್ಯಕರ್ತರ ಮುಂದೆನೆ ಬೆಂಬಲಿಗರ ಮುಂದೆನೆ ಅನೌನ್ಸ್ ಮಾಡ್ತೀನಿ ಅಂತ. ಆ ಸಮಯ ಬಂದೇ ಬಿಟ್ಟಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಸುಮಲತಾ ಅವರು ಕಾರ್ಯಕರ್ತರನ್ನ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಇದಕ್ಕೂ ಮುನ್ನ ಕಾಳಿಕಾಂಬಾ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ಸುಮಲತಾ ಅವರು ಈಗ ನೇರವಾಗಿ ಸಭೆಗೆ ಬಂದಿದ್ದಾರೆ. ಅಧಿಕೃತ ಘೋಷಣೆ ಆಗೋದು ಬಾಕಿ ಇದೆ. ಅಭಿಷೇಕ್ ಅಂಬರೀಶ್ ಅವರು ಮಾತನಾಡೋದಕ್ಕೆ ಅಂತ ಬಂದಿದ್ದಾರೆ. ಈಗ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿಕೊಡ್ಬೇಕಂತೇಳಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಅಂಬರೀಶ್ ಅಣ್ಣಕ್ಕೆ, ರೆಬೆಲ್ ಸ್ಟಾರ್ ಅಂಬರೀಶ್ ಅಣ್ಣಕ್ಕೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ, ಅಭಿಷೇಕ್ ಅಂಬರೀಶ್ ಅವರಿಗೆ, ಸುಮಲತಾ ಅಂಬರೀಶ್ ಅಕ್ಕನಿಗೆ, ಮಾಲ್ವಾಪುರ ಸಕ್ಕರೆ ಕಾರ್ಖಾನೆ ಮತ್ತು ಮೈಸೂರು ಕಾರ್ಖಾನೆ ಬಾಗಿಲು ತೆರೆಸಿದ ಸಾರಥಿ ಮಂಡ್ಯದಿಂದ ಅಂಬರೀಶ್ ಅವರ ಹೆಸರು ಅಂಬರೀಶ್ ಬಳಿಕ ಈ ತನ್ನ ಹೆಗಲಿಗೆ ಹಾಕಿಕೊಂಡ ಸುಮಲತಾ ಅಕ್ಕ ಮಂಡ್ಯದ ಜನರ ಕಲ್ಯಾಣಕ್ಕಾಗಿ ಮಾಡಿದ ಕೆಲಸಗಳು ಒಂದೆಂದಲ್ಲ. 2019ರಲ್ಲಿ ಮೊದಲ ಬಾರಿಗೆ ಸಂಸದೆಯಾಗಿ ಅಧಿವೇಶನಕ್ಕೆ ಕಾಲಿಟ್ಟ ಸುಮಲತಾ ಕಳೆದ 5 ವರ್ಷದ ಅವಧಿಯಲ್ಲಿ 24 ಚರ್ಚೆಗಳಲ್ಲಿ ಪಾಲ್ಗೊಂಡು ಸುಮಾರು 210 ಪ್ರಶ್ನೆಗಳನ್ನ ಪ್ರಸ್ತಾಪಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತುವ ಮೂಲಕ ಮಂಡ್ಯದ ಜನತೆಗೆ ನಿಮ್ಮ ಆಯ್ಕೆ ಸರಿಯಿದೆ ಎಂಬುದನ್ನ ಸಾಬೀತುಪಡಿಸಿದರು. I would like to draw the kind attention of our union government to the ongoing burning issue in my state of Karnataka. ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಸ್ವಾಭಿಮಾನಿ ಕಾರ್ಯಕರ್ತರಿಗೆ, ನಮ್ಮ ಚಾಲೆಂಜಿಂಗ್
ಸೆಲೆಬ್ರಿಟಿಗಳಿಗೆ, ನನ್ನ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಕೊಡೋಣ. ದಯಮಾಡಿ ಮಾತಾಡಕ್ ಮುಂಚೆ ಸ್ವಲ್ಪ ನೀವು ಕೂತ್ಕೊಂಡ್ರೆ ಅವ್ರಿಗೆಲ್ಲರಿಗೂ ಕಾಣುತ್ತಣ, ಅವ್ರಿಗೆ ಹಿಂದೆ ಕಾಣ್ತಿಲ್ಲ. ದಯವಿಟ್ಟು ಬಾಣ, ಸ್ವಲ್ಪ ಆ ಕಡೆ ಅವ್ರಿಗೂ ಕಾಣ್ಬೇಕಷ್ಟೆ. ಅದೇ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಿಂದೆ ಕೇಳಿಸ್ತಿಲ್ವಾ? ಕೇಳಿಸ್ತಿದ್ಯಣ್ಣ? ಓಕೆನಾ? ಸರಿ. ಹಾಗಾದ್ರೆ ಇವತ್ತು ಇಲ್ಲಿಗೆ ಬರ್ತಾ ತಲೆಯಲ್ಲಿ ಹಲವಾರು ಯೋಚನೆಗಳಿತ್ತು. ಏನ್ ಮಾತಾಡೋದು, ಏನ್ ಹೇಳೋದು? ಯಾಕಂದ್ರೆ ಸುಮಾರು 5 ವರ್ಷದ ಹಿಂದೆ ಏನ್ ಕಾರ್ಯಕ್ರಮ ಹೇಳ್ತಾರೆ, ನಮ್ಮ ಸ್ವಾಮಿ ನಾನು ಹೋರಾಟ ಪ್ರಾರಂಭ ಮಾಡಿದೆ. ಅವತ್ತು ದಿನ ನಮ್ಮ ಪರ ಯಾರು ನಿಂತಿರೋ ಸಮಯದಲ್ಲಿ ನಮ್ಮ ಅಂಬರೀಷರ ಬಗ್ಗೆ, ಅಂಬರೀಷರ ಅಭಿಮಾನಿಗಳು ನಮ್ಮ ಕೈ ಹಿಡಿದವರು. ಅಷ್ಟು ಜನಕ್ಕೆ ಅಂಬರೀಷನ್ನ ಉಪಾಯ ಮಾಡಬೇಕು. ನಮ್ಮ ತರ ಕೆಲವು ನಿಂತರು ಯುವಕರೊಬ್ಬರು ನಮ್ಮ ಹತ್ರ ಕೈ ಪಾಠ ನವರಿಗೆ ಸಹ ಬಂದಿದ್ದಾರೆ. ಅವರು ಪ್ರಾರಂಭದ ಧನ್ಯವಾದಗಳು. ನನ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಇಲ್ಲಿವರೆಗೂ ಎಲ್ಲೂ ರಾಜಕೀಯ ಮಾತಾಡಿಲ್ಲ. ರಾಜಕಾರಣವನ್ನು ಸ್ವಲ್ಪ ದೂರ ಹೋಗ್ತೀನಿ. ನಮ್ಮ ಮಾತನ್ನು ಬಿಟ್ಟುಗಳು ಬಂದಾಗ ರಾಜಕೀಯ ಸ್ಟೇಟ್ ಬಗ್ಗೆ ಅವ್ರ ಬೈಕಿಯಲ್ಲಾಗಿಲ್ಲ, ನಾನು ಕೊಡಲ್ಲ ಅಂತ ಯಾವತ್ತು ಅವ್ರು ಬೈಕ್ ಇದ್ದಿದ್ದಂತ ಹೊರಡ್ತೀನಿ ಹೊರತು ಯಾವತ್ತೂ ರಾಜಕಾರಣ ಬಗ್ಗೆ ನಾನು ಜಾಸ್ತಿ ಪ್ರಸ್ತಾಪ ಮಾಡಿಲ್ಲ. ಇವತ್ತು ಪರಿಸ್ಥಿತಿ ಏನಿದೆ, ಕಾಲ ಯಾಕೆ ಬಂದಾಗಿದೆ, ಎಂತ ಒಂದು ಸಂದರ್ಭದಲ್ಲಿ ಬಂದು ನಿಂತಿದ್ದೀವಿ, ಚೆನ್ನಾಗಿ ಬಂದಿದೆ ಅಂತ ಭಾವಿಸ್ತೀನಿ. ಗೊತ್ತಿಲ್ಲ ನಾನು ಅಂಬರೀಷರ ಮಗನಾಗಿ ಸುತ್ತೋಲಾಗುವ ವಿಷಯವನ್ನು ಇಷ್ಟಪಡ್ತೀನಿ. ಏನೇ ಆಗಲಿ, ಚುನಾವಣೆಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಸಕರು ಉಳಿಯಬಹುದು. ನಮ್ಮ ನಡುವೆ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಇದೆಯಲ್ಲ, ನಾವು ಎಂದಿಗೂ ಯಾರು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೇ ಆದ್ರು ಎಲ್ಲೇ ಹೋದ್ರು ಸರ್ಕಾರಲ್ಲ, ಇಂಡಿಯಾದಲ್ಲಿ ಹೋದ್ರು, ಹೊರದೇಶ ಹೋದ್ರು, ನಮ್ಮ ಗುಂಪಿರೋದು ಅಂಬರೀಷರ ಮಗ ಗುಂಪಿರ್ತಾರೆ. ನೋಡಿದ ತಕ್ಷಣ ನಮ್ಮ ಮಂದಿರ ಜೊತೆ ಮಗ ಬಂದಿರ್ತಾರೆ. ಯಾರು ಏನೇ ಆಗಲಿ, ಕಾಲ ಯಾಕೆ ತಿರುಗಿ, ಪರಿಸ್ಥಿತಿ ಹೆಂಗೆ ಹೋಗಿ ಅದನ್ನು ಯಾರ ಕೈಯಲ್ಲಿ ಬದಲಿಸಕ್ಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಏನಾಗುತ್ತೋ ದೇವಸ್ಥಾನ ತಂದಿದ್ದೀನಿ, ದೇವಸ್ಥಾನ ಪ್ರಮಾಣ ನಾವು ಹೇಳ್ತೀನಿ. ನಾವಂತೂ ಪಂಚಾಯತ್ ಹೋಗೋದಿಲ್ಲ. ನಮ್ಮಲ್ಲಿ ಯಾವತ್ತು ಪೂರ್ತಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಾಗಿರ್ತೀನಿ, ನಮ್ಮ ತಾವಾಗಿರ್ಲಿ, ಅಂಬರೀಷರ ಹೆಸರು ಉಳಿಸ್ತೀವಿ, ನಿಮ್ಮ ಪ್ರೀತಿನ ಉಳಿಸ್ಕೊಂಡೇ ಹೋಗ್ತೀವಿ, ಮತ್ತೊಮ್ಮೆ ಕಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲರೂ ಹೋಗಲ್ಲ, ನಿಮ್ಮೊಂದಿಗೆ ಹೇಳಕ್ ಇಷ್ಟಪಡ್ತೀವಿ, ನಿಮ್ಮ ಮಧ್ಯದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವೆಲ್ಲೂ ಹೋಗಲ್ಲ. ಇವತ್ತು 5 ವರ್ಷ ನಮ್ಮ ತಾಯ ಏನೇ ಕಷ್ಟಗಳು ಎದುರಿಸ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ಬಂದಿದೆ. ಸುಲಭವಾಗಿ ಏನೂ ಓದಿಲ್ಲ. 2 ವರ್ಷ ಕೋವಿಡ್ ಇತ್ತು, ಅದು ಹಲವಾರು ಕಷ್ಟಗಳಿತ್ತು. ಆಮೇಲೆ ಯಾವತ್ತಿಗೂ ನಮ್ಮ ಜಿಲ್ಲೆಯ ಜನ ನಮ್ಮನ್ನು ಆಯ್ಕೆ ಮಾಡಿ ಎಲ್ಲರಿಗೂ ಕಲಿಸಿದರೆ, ಬದಲಾಯಿಸಿದರೆ, ನಮ್ಮ ನಿಟ್ಟಿನಲ್ಲಿ ಕಷ್ಟಪಟ್ಟು ಅದರ ಮಾತೇನಿದ್ದಾರೆ. ಅದು ಕೆಲವು ಗೊತ್ತಿರುವುದು, ಕೆಲವು ಗೊತ್ತಿರುವ ನನಗೆ ಗೊತ್ತಿದೆ. ನಮ್ಮ ಜನಕ್ಕೆ ಅಂಬರೀಷರ ಕುಟುಂಬ ಕೊಡುಗೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದು ನಾವು ಯಾವತ್ತೂ ನಡೆಯಲ್ಲ, ನಮ್ಮ ಕೈ ಹಿಂದೆ ಇರುತ್ತದೆ ಅಂತ ನಾನು ನಂಬಿದ್ವಿ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳಿಂದ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ. ಏನೇ ಆಗಲಿ, ಯಾರೇ ಆಗಲಿ, ಅಂಬರೀಷಣ್ಣ ಅಂದ್ರೆ ಮಂಡ್ಯ ಅಂದ್ರೆ ಅಂಬರೀಷಣ್ಣ, ಎಲ್ಲರೂ ನಮಸ್ಕಾರ. ಮತ್ತೆ ಇಲ್ಲ ಅಮ್ಮ ಎಲ್ಲ ಮಾತಾಡೋದಿದೆ, ನನ್ನ ಮಾತನ್ನು ಇನ್ನೊಂದು ಮುಗಿಸ್ತೀನಿ.
ಈಗ ಈಗ ಸರಿ ಮಾಡ್ತಾರೆ. ಈಗ ನೋಡಿ, ಎಲ್ಲರಿಗೂ ಒಂದು ಕುತೂಹಲ. 5 ವರ್ಷಗಳ ಸಂಸದರ ಸಾಧನೆ ಇದೆ ಸಾಕಲ್ಲ ನೋಡಪ್ಪ. ಇದು ಆಫ್ ಮಾಡ್ಬಿಡಿ, ಚೆನ್ನಾಗಿ ಬರ್ತಾ ಇದೆ. ಇದು ಆಫ್ ಮಾಡ್ಬಿಡು, ಕಿರಿಕಿರಿ ಮಾಡ್ತಾರೆ. ಒಂದು ನಿಮಿಷ ಮೇಡಮ್ ಬೇಕು. ಈಗ 5 ವರ್ಷಗಳ ಕಾಲದಲ್ಲಿ ಏನೆಲ್ಲ ಆಗಿದೆ ಎಲ್ಲರಿಗೂ ಕುತೂಹಲ. ನಮ್ಮ ಬೆಂಬಲಿಗರಿಗೆ, ಜಿಲ್ಲೆಯ ಜನರಿಗೆ ಗೊತ್ತಿದೆ. ಆದ್ರೂ ಕೂಡ ಹಲವಾರು ಜನ ಪ್ರಶ್ನೆ ಮಾಡ್ತಾ ಇದ್ರು ಏನೆಲ್ಲ ಸಾಧನೆ ಆಗಿದೆ ಅನ್ನೋದನ್ನ. ಇವತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಸುಮಲತಾ ಅಂಬರೀಶ್ ಅವರ ಸಾಧನೆಯ ಕೈಪಿಡಿಯನ್ನ ಮೊದಲು ಬಿಡುಗಡೆ ಮಾಡಿದ್ದಾರೆ. ಎಲ್ಲರಿಗೂ ಈ ಕೈಪಿಡಿ ಕೈ ತಲುಪುತ್ತೆ, ಪ್ರತಿಯೊಬ್ಬರಿಗೂ ತಲುಪಿಸ್ತೀವಿ. ಧನ್ಯವಾದಗಳು ಡಿ ಬಾಸ್ ಅವರಿಗೆ. ಹಾಗೆಯೇ ಈಗ ಒಂದು ಸಾಕ್ಷ್ಯ ಚಿತ್ರವನ್ನು ಕೂಡ ರೂಪಿಸಿದ್ದೀವಿ. ಅದನ್ನ ಇದೀಗ ನಿಮ್ಮ ಮುಂದೆ ಚಾಲನೆ ನೀಡ್ತಾ ಇದ್ದಾರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು. ಆನ್ ಮಾಡಿ. ಮಾನವಪುರ ಸಕ್ಕರೆ ಕಾರ್ಖಾನೆ ಮತ್ತು ಮೈಸೂರು ಕಾರ್ಖಾನೆ ಬಾಗಿಲು ತೆರೆಸಿದ ಸಾರಥಿ ಮಂಡ್ಯ ಜಿಲ್ಲಾಧ್ಯಕ್ಷ ಅಂಬರೀಶ್ ಅವರ ಹೆಸರು ನೆನಪಾಗಿತ್ತು. ಅಂಬರೀಶ್ ಮರಣದ ಬಳಿಕ ಈ ಜವಾಬ್ದಾರಿಯಿಂದ ಸ್ವಯಂಸೇವಿಕರಾಗಿ ತನ್ನ ಹೆಗಲಿಗೆ ಅಂಕಿಯನ್ನ ಸಲ್ಲಿಸಿದ ಅಕ್ಕ ಮಂಡ್ಯದ ಜನರ ಕಲ್ಯಾಣಕ್ಕಾಗಿ ಮಾಡಿದ ಕೆಲಸಗಳು ಒಂದೆಂದಲ್ಲ. 2019ರಲ್ಲಿ ಮೊದಲ ಬಾರಿಗೆ ಸಂಸದೆಯಾಗಿ ಅಧಿವೇಶನಕ್ಕೆ ಕಾಲಿಟ್ಟ ಸುಮಲತಾ ಕಳೆದ 5 ವರ್ಷದ ಅವಧಿಯಲ್ಲಿ 24 ಚರ್ಚೆಗಳಲ್ಲಿ ಪಾಲ್ಗೊಂಡು ಸುಮಾರು 210 ಪ್ರಶ್ನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆ ಬಗ್ಗೆ ಗಟ್ಟಿಯಾಗಿ ಧ್ವನಿಯೆತ್ತುವ ಮೂಲಕ ಮಂಡ್ಯದ ಜನತೆಗೆ ನಿಮ್ಮ ಆಯ್ಕೆ ಸರಿ. ಮಂಡ್ಯದ ಜನರ ಪಾಲಿಗೆ ಪ್ರೀತಿಯ ಸುಮಕ್ಕ, ಮಂಡ್ಯದ ಅಭಿವೃದ್ಧಿಗಾಗಿ ಮಳತುಂಬುತ್ತ 2005 ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಎಂದು ಸಂಸತ್ ಪ್ರವೇಶಿಸಿದ ಸುಮಲತಾ ಅದರ ಶಪಥದಲ್ಲಿ ಮಂಡ್ಯದ ಸಂಪೂರ್ಣ ಅದೇ ಗುರಿ ಹಾಗೂ ಧ್ಯೇಯವನ್ನಾಗಿ ತೋರಿಸಿದ ಸುಮಲತಾ ಸಂಸತ್ತಿನಲ್ಲಿ ಮಂಡ್ಯದ ಜನತೆ ಪರ ಧ್ವನಿಸಿದ್ದಲ್ಲ ಮರೆಯುವುದಿಲ್ಲ. ಸುಮಲತಾ ಮಾಡಿರುವ ಕೆಲಸಗಳೇ ಇಲ್ಲದೆ ಅವರಿಗೆ ಮಂಡ್ಯದ ಮೇಲೆ ಎಷ್ಟು ಪ್ರೀತಿಯಿದೆ, ಎಷ್ಟು ವಿಶ್ವಾಸವಿದೆ ಅನ್ನುವುದಿಲ್ಲ. ಮಂಡ್ಯಕ್ಕಾಗಿ ಸುಮಲತಾ ಮಾಡಿಕೆ ಹೇಳುವವರಿಗೆ ಮಾನವಪುರ ಸಕ್ಕರೆ ಕಾರ್ಖಾನೆ ಮತ್ತು ಮೈಸೂರು ಕಾರ್ಖಾನೆ ಬಾಗಿಲು ತೆರೆಸಿದ ಸಾರಥಿ ಮಂಡ್ಯ ಜಿಲ್ಲಾಧ್ಯಕ್ಷ ಅಂಬರೀಶ್ ಅವರ ಹೆಸರು ನೆನಪಾಗಿತ್ತು. ಅಂಬರೀಶ್ ಮರಣದ ಬಳಿಕ ಈ ಜವಾಬ್ದಾರಿಯಿಂದ ಸ್ವಯಂಸೇವಿಕರಾಗಿ ತನ್ನ ಹೆಗಲಿಗೆ ಅಂಕಿಯನ್ನ ಸಲ್ಲಿಸಿದ ಅಕ್ಕ ಮಂಡ್ಯದ ಜನರ ಕಲ್ಯಾಣಕ್ಕಾಗಿ ಮಾಡಿದ ಕೆಲಸಗಳು ಒಂದೆಂದಲ್ಲ. 2019ರಲ್ಲಿ ಮೊದಲ ಬಾರಿಗೆ ಸಂಸದೆಯಾಗಿ ಅಧಿವೇಶನಕ್ಕೆ ಕಾಲಿಟ್ಟ ಸುಮಲತಾ ಕಳೆದ 5 ವರ್ಷದ ಅವಧಿಯಲ್ಲಿ 24 ಚರ್ಚೆಗಳಲ್ಲಿ ಪಾಲ್ಗೊಂಡು ಸುಮಾರು 210 ಪ್ರಶ್ನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆ ಬಗ್ಗೆ ಗಟ್ಟಿಯಾಗಿ ಧ್ವನಿಯೆತ್ತುವ ಮೂಲಕ ಮಂಡ್ಯದ ಜನತೆಗೆ ನಿಮ್ಮ ಆಯ್ಕೆ ಸರಿಯಿದೆ ಎಂಬುದನ್ನ ಸಾಬೀತುಪಡಿಸಿದರು. ಆಗುತ್ತಿರುವ ಮಲತಾಯಿ ಧೋರಣೆ ಬಗ್ಗೆ ಗಟ್ಟಿಯಾಗಿ ಧ್ವನಿಯೆತ್ತುವ ಮೂಲಕ ಮಂಡ್ಯದ ಜನತೆಗೆ ನಿಮ್ಮ ಆಯ್ಕೆ ಸರಿಯಿದೆ ಎಂಬುದನ್ನ ಸಾಬೀತುಪಡಿಸಿದರು. I would like to draw the kind attention of our union government to the ongoing burning issue in my state of Karnataka and my constituency of Mandya. We have had several deficit monsoons over the past few years, and this year we are looking at a huge water crisis and impending drought conditions which are already present in my region. We have to save our Annadata, give him back his right to dignity, right to live. Otherwise, it is not just the monsoons which would be failing them, but we collectively would also be failing them.
Jai Jawan, Jai Kisan, Jai Hind, Jai Karnataka. Thank you, sir. ಕೆಆರ್ಎಸ್ ಸುತ್ತಮುತ್ತ ನಡೆಯುತ್ತಿದ್ದ ಗಣಿಗಾರಿಕೆ ವಿರುದ್ಧ ಹೋರಾಟ ಆರಂಭಿಸಿಯೇ ಬಿಟ್ಟ ಸುಮಲತಾ ಅಧಿಕಾರಕ್ಕೆ ಬಂದ ಕೆಲವೇ ಸಮಯಗಳಲ್ಲಿ ಕೆಆರ್ಎಸ್ ಸುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದರು. ದಕ್ಷಿಣದ ರಾಜ್ಯಗಳಲ್ಲಿ ಹಿಂದಿ ಹೇಳಿಕೆ ವಿರುದ್ಧ ಸೆಳೆದಿದ್ದರು. ಬರ ಪರಿಹಾರ, ನೀರಿನ ಸಮಸ್ಯೆ, ರೈತರ ಆತ್ಮಹತ್ಯೆ, ಜಾನುವಾರುಗಳಿಗೆ ಮೇಲಿನ ಕೊರತೆ ಬಗ್ಗೆಯೂ ಮಾತನಾಡಿದರು. ಜೊತೆಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನಡೆಸಿ ಲೋಪದೋಷಗಳನ್ನು ಸರಿಪಡಿಸುವಲ್ಲಿ ಸುಮಲತಾ ಪಾತ್ರ ಮಹತ್ವದ್ದು. ಮಂಡ್ಯ ಜಿಲ್ಲೆಗೆ ಸುಮಲತಾರ ಕೊಡುಗೆ ಇಲ್ಲಿಗೆ ಕೊನೆಯಾಗಿಲ್ಲ. ಸಂಸದೆಯಾಗಿ ಅಧಿಕಾರ ವಹಿಸುತ್ತಲೇ ರೈತರ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಎನ್ನಿದ ಸುಮುಖ ಉಳಿದಂತೆ ನಡೆದಿದ್ದಾರೆ ಕೂಡ. ಅನ್ನದಾತರೇ ಹೆಚ್ಚಿರುವ ಈ ಕ್ಷೇತ್ರದಲ್ಲಿ ರೈತರ ಕಲ್ಯಾಣಕ್ಕಾಗಿ ಸಕ್ಕರೆ ಉದ್ಯಮವನ್ನು ಪುನರಾರಂಭಿಸಿಕೊಂಡ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಸುಮಲತಾರ ನಿರಂತರ ಪ್ರಯತ್ನದ ಫಲವಾಗಿ ಆಗಿನ ಬಿಜೆಪಿ ಸರ್ಕಾರದಿಂದ 50 ಕೋಟಿ ರೂಪಾಯಿ ಆರಂಭಿಕ ಅನುದಾನವನ್ನ ಪಡೆದು ಮೈಶುಗರ್ ಕಾರ್ಖಾನೆ ಮರು ಆರಂಭವಾಗಿಯೇ ಬಿಟ್ಟಿತು. ಕೇವಲ ಮಾತ್ರವಲ್ಲ, ಇತಿಹಾಸದ ಪುಟ ಸೇರಲು ಸಜ್ಜಾಗಿದ್ದ ಪಾಂಡವಪುರ ಸಕ್ಕರೆ ಕಾರ್ಖಾನೆಯ ಬಾಗಿಲನ್ನು ತನ್ನ ಅವಿರತ ಶ್ರಮದ ಮೂಲಕ ತೆರೆಸಿ ಮಂಡ್ಯದ ರೆಬಲ್ ಲೇಡಿ ಇಂದಿಗೂ ಮಂಡ್ಯದ ಅದೆಷ್ಟೋ ಮನೆಗಳ ದೀಪ ಬೆಳಗಲು ಕಾರಣರಾಗಿದ್ದಾರೆ ಎಂದು ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಮಾತ್ರವಲ್ಲ, ಲೋಕಸಭಾ ಅಧಿವೇಶನದಲ್ಲಿ ಮಂಡ್ಯದಲ್ಲಿ ಬರ ಪರಿಸ್ಥಿತಿಯ ಸಂಕಷ್ಟಗಳ ಬಗ್ಗೆ ಮಾತನಾಡುವ ಮೂಲಕ ಮಂಡ್ಯದಲ್ಲಿ ಕೃಷಿ ಪದ್ಧತಿಗಳನ್ನು ಸುಧಾರಿಸಲು ಕೂಡ ಸುಮಲತಾ ಅಂಬರೀಶ್ ಕಾರಣರಾಗಿದ್ದಾರೆ. ದಿವ್ಯಾಂಗರ ಬಾಳಿಗೆ ನಂದಾದೀಪವಾಗುವುದು ತಮ್ಮ ಹೆಮ್ಮೆಯ ಸುಮಕ್ಕ. ಮಂಡ್ಯ ಜಿಲ್ಲೆಗೆ ದೇಶದಲ್ಲಿ ಅತಿ ಹೆಚ್ಚು ದ್ವಿಚಕ್ರ ವಾಹನ ವಿತರಿಸಿದ ಕೀರ್ತಿ. ಮಂಡ್ಯ ಜಿಲ್ಲೆಯ ಸೊಸೆ ಸುಮಲತಾ ಸಂಸದೆಯಾಗಿ ಜಿಲ್ಲೆಯ ಜನತೆಯ ಕಲ್ಯಾಣದ ಬಗ್ಗೆ ಇಂಚಿಂಚು ಯೋಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಅಭಿವೃದ್ಧಿಯ ಜೊತೆಯಲ್ಲಿ ತನ್ನ ಕ್ಷೇತ್ರದ ದಿವ್ಯಾಂಗರಿಗೆ ಹೊಸ ಬಾಳು ಕಟ್ಟಿಕೊಂಡ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಭಾರತ ದೇಶ ಸ್ವತಂತ್ರವಾಗಿ 77 ವಸಂತಗಳು ಕಳೆದಿರುವ ಹಿನ್ನೆಲೆಯಲ್ಲಿ ಮಂಡ್ಯದ ಹೆಮ್ಮೆಯ ಗೌರವಿ ಸುಮಲತಾರ ನೇತೃತ್ವದಲ್ಲಿ ಆಂಬ್ಯುಲೆನ್ಸ್ ಅಡಿಯಲ್ಲಿ ದಿವ್ಯಾಂಗರಿಗೆ 77 ಯಂತ್ರಚಾಲಿತ ದ್ವಿಚಕ್ರ ವಾಹನ ನೀಡುವ ಮೂಲಕ ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ದ್ವಿಚಕ್ರ ವಾಹನ ವಿತರಿಸಿದ ಕ್ಷೇತ್ರ ಮಂಡ್ಯ ಎಂಬ ಹೊಸ ಇತಿಹಾಸವನ್ನೇ ಬರೆಯಲಾಯಿತು. ಗಾಡಿ ಕೊಟ್ಟು ತುಂಬಾನೇ ಹೆಲ್ಪ್ ಆಗಿದೆ ನಮ್ಮ ಫ್ಯಾಮಿಲಿಗೆ. ಸುಮಲತಾ ಅಂಬರೀಶ್ ಅವರನ್ನ ಮಾತಾಡಿ ಅವರು ಏನಾರ ಹೆಲ್ಪ್ ಮಾಡೋದು ಅಂತ ಕೇಳಿದಾಗ ಓಕೆ ನಾನು ಗಾಡಿ ಕೊಡಿಸ್ಕೊಡ್ತೀನಿ ಅಂತ ಸುಮಲತಾ ಮೇಡಮ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಕಲ್ಯಾಣ, ಕೇಂದ್ರೀಯ ವಿದ್ಯಾಲಯ ನಿರ್ಮಾಣ, ಮೇನ್ಸ್ ಅಭಿವೃದ್ಧಿಯ ಹಿಂದೆಯೂ ಸಾಕಷ್ಟಿದೆ ರೆಬಲ್ ಶ್ರಮ. ಮಂಡ್ಯ ಲೋಕಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸುಮಲತಾರನ್ನು ಸಿಂಹಪಾಲು ಎಂದು ಹೇಳಿದ್ರೆ ತಪ್ಪಾಗುತ್ತಿಲ್ಲ. ರಾಜ್ಯ ಬಿಜೆಪಿ ಸರ್ಕಾರದ ಅನುದಾನ ಪಡೆದು ಮೈಸೂರು ಕಾರ್ಖಾನೆ ಪುನರಾರಂಭಿಸಿದ ಸುಮಕ್ಕ 28 ಕೋಟಿ ರೂಪಾಯಿ ಅನುದಾನ ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾದ ಬಳಿಕ ಮಂಡ್ಯ ತಾಲೂಕಿನ ಈ ಹೊಸೂರು ಕಾಲೋನಿಯಲ್ಲಿ ಕೇಂದ್ರೀಯ ವಿದ್ಯಾಲಯ ನಿರ್ಮಾಣ ಮಾಡುವ ಮೂಲಕ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನೆರವಾಗಿದ್ದಾರೆ ನಮ್ಮ ಹೆಮ್ಮೆಯ ನಾಯಕಿ ಸುಮಲತಾ ಮೇಡಮ್. ಮಂಡ್ಯದ ಜನತೆಯ ಆರೋಗ್ಯದ ಕಡೆಯೂ ಸಾಕಷ್ಟು ಒತ್ತು ನೀಡಿದ ಸುಮಲತಾ ಅವರು ಕೋವಿಡ್-19 ನಂತಹ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏಮ್ಸ್ ವೈದ್ಯಕೀಯ ಸಂಸ್ಥೆಗೆ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೆಂಟಿಲೇಟರ್ ನಿರ್ಮಿಸಿಕೊಂಡಿದ್ದಾರೆ. ಮಾತ್ರವಲ್ಲದೆ 23 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ, ಸುಸಜ್ಜಿತ ಐಸಿಯು ಆಂಬ್ಯುಲೆನ್ಸ್ ಹಾಗೂ 4 ಆಂಬ್ಯುಲೆನ್ಸ್ ವಿತರಣೆ, 5 ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿ ಸೇರಿದಂತೆ ಆರೋಗ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ರೈತರಲ್ಲಿ ಮಹಿಳಾ ಹೋಗಿ ಅಳವಡಿಸಿದ ಕೀರ್ತಿ. ಆರಂಭಗೊಳ್ಳಲಿದೆ ಸಿಆರ್ಪಿಎಫ್ ಮಹಿಳಾ ಬಟಾಲಿಯನ್ ತರಬೇತಿ ಕೇಂದ್ರ. ಮಹಿಳಾ ಸಂಸದೆಯಾಗಿ ಮಹಿಳೆಯರ ಕಲ್ಯಾಣದ ಕಡೆಗೆ ಸುಮಲತಾ ಅಂಬರೀಶ್ ಸಾಕಷ್ಟು ಶ್ರಮಿಸಿದ್ದಾರೆ. ಬೆಂಗಳೂರು ಮೈಸೂರು ನಡುವೆ ಸಂಚರಿಸುವ ರೈಲುಗಳಲ್ಲಿ ದಿನನಿತ್ಯ ಸಂಚರಿಸುವ ಸಾವಿರಾರು ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೇಂದ್ರ ರೈಲ್ವೆ ಸಚಿವರೊಂದಿಗೆ ಮಾತನಾಡಿ ರೈಲುಗಳಲ್ಲಿ ವಿಶೇಷ ಮಹಿಳಾ ಬೋಗಿ ಅಳವಡಿಸುವಂತೆ ಮಾಡಿದ್ದಾರೆ ನಮ್ಮ ಹೆಮ್ಮೆಯ ಸುಮಲತಾ. ಇದು ಮಾತ್ರವಲ್ಲ, ದೇಶ ಸೇವೆಗೆ ಮಹಿಳೆಯರಿಗೂ ಸರಿಯಾದ ಅವಕಾಶ ಸಿಗಬೇಕೆಂದು ದಕ್ಷಿಣ ಭಾರತದಲ್ಲಿಯೇ ಅತ್ಯುತ್ತಮ ಮಹಿಳಾ ಬಟಾಲಿಯನ್ ಕೇಂದ್ರವನ್ನು ಸ್ಥಾಪಿಸಲು
ಶಿಫಾರಸು ಮಾಡಿ ಅನುಮೋದನೆ ಪಡೆಯಲಾಗಿದೆ. ಯೋಜನೆಗೆ ಅಗತ್ಯವಿರುವ 100 ಎಕರೆ ಜಮೀನಿನ ಪೈಕಿ 23.5 ಎಕರೆ ಜಮೀನನ್ನು ಈಗಾಗಲೇ ಗುರುತಿಸಿ ಹಸ್ತಾಂತರ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಮುಂದಿನ ದಿನಗಳಲ್ಲಿ ಯೋಜನೆ ಪೂರ್ಣಗೊಳ್ಳಲಿದೆ. ಮಳವಳ್ಳಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಅಮಾನುಷ ಕೃತ್ಯದಿಂದ ಸಾವಿಗೀಡಾದ ಅಪ್ರಾಪ್ತ ಬಾಲಕಿಯ ಕುಟುಂಬಕ್ಕೆ 24 ಗಂಟೆಗಳಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 10 ಲಕ್ಷ ಪರಿಹಾರ ಒದಗಿಸಿಕೊಡುವ ಮೂಲಕ ನೊಂದ ಮಹಿಳೆಯರ ಪರ ನಾನಿದ್ದೇನೆ ಎಂಬುದನ್ನು ತೋರಿಸಿಕೊಂಡಿದ್ದಾರೆ. ಸಾರಿಗೆ ಕ್ಷೇತ್ರಕ್ಕೂ ಸಾಕಷ್ಟು ಕೊಡುಗೆ ನೀಡಿರುವ ಸುಮಲತಾ ಅವರು ಮಂಡ್ಯ ನಗರದ ವಿವಿಧ ಕಡೆಗಳಲ್ಲಿ ಸ್ಕೈವಾಕರ್ ಬ್ರಿಡ್ಜ್ಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲು ನಿಲ್ದಾಣಗಳಲ್ಲಿ ಎಸ್ಕಲೇಟರ್ಗಳನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.